ಅಲ್ಲಿ ನೋಡಿ, ಅದು ಪ್ರಸಾದನ ಮನೆ. ಆ ಮನೆ ಹಳೆಯದಾದರೂ ಆ ಮನೆಯಲ್ಲಿ ಮನುಷ್ಯರ ಮಧ್ಯೆ ಇರುವ ಪ್ರೇಮ ಯಾವತ್ತೂ ಚಿಕ್ಕದಲ್ಲ. ಪ್ರಸಾದ್ 30 ವರ್ಷದಿಂದ ಒಂದು ಚಿಕ್ಕ ಸೈಕಲ್ ರಿಪೇರ್ ಶಾಪ್ ನಡೆಸುತ್ತಾ ಕುಟುಂಬವನ್ನು ಸಾಕ್ತಾ ಇರ್ತಾನೆ. ಆದರೆ ಈಗ ವಯೋಭಾರದಿಂದ ಅವನ ಆರೋಗ್ಯ ಸಮಸ್ಯೆಯಿಂದ ದುಃಖ ಪಡ್ತಾ ಇರ್ತಾನೆ. ಅದರಿಂದ ಅವನ ಮಗ ರಮೇಶ್ ಆ ಸೈಕಲ್ ಶಾಪ್ ಜವಾಬ್ದಾರಿನ ತಗೊಂಡಿರ್ತಾನೆ. ರಮೇಶನಿಗೆ ಅನಾಮಿಕಳ ಜೊತೆ ಮದುವೆಯಾಗಿ 2 ವರ್ಷವಾಗಿರುತ್ತದೆ. ಅನಾಮಿಕ ಬಹಳ ಜವಾಬ್ದಾರಿಯುತ ಹೆಣ್ಣು. ದಿನಕ್ಕೂ ಬೆಳೀತಾ ಇರುವ ರೇಟು, ಸೈಕಲ್ ಶಾಪ್ ನಿಂದ ಬರ್ತಾ ಇರುವ ಅರೆಕೊರೆಯಾದ ಆದಾಯವನ್ನು ನೋಡಿ ಆಕೆಯ ಮನಸ್ಸು ನಿಶಬ್ದವಾಗಿ ರೋಧಿಸುತ್ತಾ ಇತ್ತು. ಒಂದು ದಿನ ಬೆಳಿಗ್ಗೆಯೇ, ಅತ್ತೆ, ಮಾವಯ್ಯನಿಗೆ ಕೆಮ್ಮು ಈ ಮಧ್ಯ ತುಂಬಾ ಹೆಚ್ಚಾಗಿದೆ. ಡಾಕ್ಟರ್ ಅವರು ಬರೆದು ಕೊಟ್ಟ ಔಷಧಿಗಳ ಪ್ರಿಸ್ಕ್ರಿಪ್ಷನ್ ಹಾಗೇ ಇದೆ. ನಮ್ಮವರನ್ನ ಔಷಧಿ ತಗೊಂಬ ಅಂತ ಕೇಳಿದ್ರೆ ಈ ವಾರ ಶಾಪಲ್ಲಿ ನಿಜಕ್ಕೂ ಗಿರಾಕಿನೇ ಇಲ್ಲ, ಕೈಲೈ ಪೈಸಾ ಇಲ್ಲ ಅಂತ ಇದ್ದಾರೆ. ನನಗೇನು ತುಂಬಾ ಭಯವಾಗ್ತಿದೆ ಅತ್ತೆ. ಏನ್ ಮಾಡೋಣಮ್ಮ ಅನಾಮಿಕಾ, ನಮ್ ತಲೆ ಬರಹ ಹೀಗೆ ಅನ್ಕೋಬೇಕು. ನಿಮ್ಮ ಮಾವಯ್ಯ ಆ ಶಾಪ್ ನಡೆಸ್ತಾ ಇದ್ದಾಗ ಏನೋ ಒಂದ್ ರೀತಿಯಿಂದ ಮನೆ ನಡೀತಾ ಇತ್ತು. ಈಗ ಸೈಕಲ್ ತುಳಿಯವರೇ ಕಡಿಮೆ ಆಗಿದ್ದಾರೆ, ಎಲ್ಲರೂ ಮೋಟಾರ್ ಬೈಕ್ ಕೊಂಡ್ಕೊತಾ ಇದ್ದಾರೆ. ನಮ್ಮ ರಮೇಶ್ ಏನೋ ದಿನವೂ ಆ ಶಾಪಲ್ಲಿ ಕೂತ್ಕೊಂತಾನೆ ಹೊರತು 100 ರೂಪಾಯಿ ಬರೋದೇ ಗಗನ ಅನ್ಸುತ್ತೆ. ಹೌದು ಅತ್ತೆ, ಈಗಲೇ ಪರಿಸ್ಥಿತಿ ಹೇಗಿದ್ದಾರೆ, ನಾಳೆ ನಮಗೆ ಮಕ್ಕಳು ಹುಟ್ಟಿದ್ರೆ ಅವರನ್ನು ಹೇಗೆ ಸಾಕ್ಬೇಕು? ಅವರ ಓದು, ಹಾಸ್ಪಿಟಲ್ ಖರ್ಚುಗಳು, ಅಮ್ಮ ನೆನೆಸ್ಕೊಂಡ್ರೆ ಅದು ನಿಂತು ಹೋಗುತ್ತೆ. ಇಂತಹ ಬಡತನದಲ್ಲಿ ಮಕ್ಕಳನ್ನು ಹೆರೋದು ನನಗಿಷ್ಟವಿಲ್ಲ ಅತ್ತೆ. ನಮ್ಮ ಪಾಡಿಗೆ ನಾವೇನಾದ್ರೂ ಮಾಡಬೇಕು. ನೀನು ಹೇಳೋದು ನಿಜನೇ ಅಮ್ಮ, ಆದ್ರೆ ನಾವೇನ್ ಮಾಡಬಲ್ಲು ಹೇಳು? ನಂಗೆ ಗೊತ್ತಿದ್ದೇನೋ ಈ ಅಡಿಗೆ ಕೆಲಸನೇ ಅಲ್ವಾ? ಅದೇ ಅತ್ತೆ, ನಮಗೆ ಅಡಿಗೆ ಮಾಡೋದು ಗೊತ್ತಲ್ಲ. ನಿಮ್ಮ ಕೈ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ನೀವು ಮಾಡುವ ಉಪ್ಪಿನಕಾಯಿ ಪಚಡಿ ಅಂದ್ರೆ ಸುತ್ತಮುತ್ತಲಿನವರು ಇಷ್ಟವಾಗಿ ತಿಂತಾರೆ. ಈ ಸಲ ನಾವು ಉಪ್ಪಿನಕಾಯಿ ಸ್ವಲ್ಪ ಹೆಚ್ಚಿನ ಮೊತ್ತದಲ್ಲಿ ಮಾಡಿ ನಮ್ಮ ಮನೆ ಮುಂದೆನೆ ಒಂದು ಚಿಕ್ಕ ಗಾಡಿ ಹಾಕೊಂಡು ಮಾರಿದ್ರೆ ಹೇಗಂತೀರಾ? ಮನೆ ಮುಂದೆ ಉಪ್ಪಿನಕಾಯಿ ಮಾರದ ಊರಿನವ್ರು ನೋಡಿದ್ರೆ ಏನ್ ಅನ್ಕೋತಾರಮ್ಮ? ಪ್ರಸಾದ್ ಅವರ ಸೊಸೆ ರೋಡ್ ಮೇಲೆ ಉಪ್ಪಿನಕಾಯಿ ಮಾರ್ತಾಳೆ ಅಂತ ನಗ್ತಾರೆ ಏನೋ. ಅತ್ತೆ, ಹಸುವೆಯಿಂದ ಒದ್ದಾಡುವಾಗ ಈ ಮರ್ಯಾದೆ ಪ್ರತಿಷ್ಠೆ ನಮಗೆ ಅನ್ನ ಕೊಡೋದಿಲ್ಲ. ಕಷ್ಟಪಡೋದು ತಪ್ಪಲ್ಲ. ಮಾವಯ್ಯನಿಗೆ ಔಷಧಿ ಬೇಕು. ನಮ್ಮ ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಈ ಕೆಲಸ ಮಾಡ್ಲೇಬೇಕು. ಸಾಯಂಕಾಲ ರಮೇಶ್ ಶಾಪ್ ನಿಂದ ಬಂದು ಜಗಲಿ ಮೇಲೆ ಕೂತಿರ್ತಾನೆ. ಅನಾಮಿಕಾ, ಸ್ವಲ್ಪ ನೀರ್ ಕೊಡಮ್ಮ. ಈ ದಿನ ಶಾಪಲ್ಲಿ ಕೇವಲ 50 ರೂಪಾಯಿ ಮಾತ್ರನೇ ಬಂತು. ಈ ದಿನ ನಾನೊಂದು ಸೈಕಲ್ಗೆ ಪಂಚರ್ ಹಾಕಿ ಚೈನ್ ಟೈಟ್ ಮಾಡಿದೆ ಅಷ್ಟೇ. ಅದರಿಂದ ತಂದೆಯವರಿಗೆ ಔಷಧಿ ಹೇಗ್ ಕೊಂಡ್ಕೋಬೇಕು ನನ್ಗೆ ಅರ್ಥವಾಗ್ತಿಲ್ಲ. ನೀವೇನು ದುಃಖ ಪಡಬೇಡಿ, ನಾನೊಂದು ಹೇಳ್ತೀನಿ, ಕೇಳ್ತೀರಾ? ನಾನು ಅತ್ತೆ ಸೇರ್ಕೊಂಡು ಮನೆ ಮುಂದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾರೋಣ ಅಂದ್ಕೊಂಡಿದೀವಿ. ಇದರಿಂದ ನಮಗೆ ಸ್ವಲ್ಪ ಆದಾಯ ಬರುತ್ತೆ ಅಲ್ವೇನ್ರಿ? ಉಪ್ಪಿನಕಾಯಿ ಮಾರದ? ಬೇಡ ಅನಾಮಿಕಾ, ನಾನು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದೀನಲ್ಲ. ನಿನ್ನ ರೋಡ್ ಮೇಲೆ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿಸ್ಬೇಕು ಅಂದ್ರೆ ನನ್ ಮನಸ್ಸು ಒಪ್ಪಲ್ಲ. ಕಷ್ಟದಲ್ಲಿರುವಾಗ ಇಬ್ಬರು ಸೇರಿ ಮನೆ ಭಾರನ ಹಂಚ್ಕೊಳ್ಳೋದು ಮುಖ್ಯ. ನಿಮ್ಮ ಒಬ್ಬರ ಭುಜದ ಮೇಲೆ ಈ ಸಂಸಾರ ಭಾರ ಹೆಚ್ಚಾಗಿ ಹೋಗುತ್ತೆ ರೀ. ನನಗೆ ಅವಕಾಶ ಕೊಡ್ರಿ. ಅರೆ ರಮೇಶು, ಸೊಸೆ ಹೇಳೋದು ನಿಜ ಕಣೋ. ಒಂದು ಕಡೆ ಆರೋಗ್ಯ ಕ್ಷೀಣಿಸ್ತಾ ಇದೆ. ನಮ್ಮ ಕುಟುಂಬ ನಿಲ್ಬೇಕು ಅಂದ್ರೆ ಹುಡುಗಿ ಆಲೋಚನೆನ ನಾವು ಪ್ರೋತ್ಸಾಹಿಸಬೇಕು ಕಣೋ. ಸರಿ ಅನಾಮಿಕಾ, ನಿನ್ನಿಷ್ಟ, ಆದ್ರೆ ಬಿಸಿಲಲ್ಲಿ ಹೆಚ್ಚೊತ್ತು ನಿಲ್ಬೇಡ. ಅನಾಮಿಕ ಅಂದುಕೊಂಡ ಹಾಗೆ ಕೆಲಸ ಶುರು ಮಾಡುತ್ತಾಳೆ. ಶಾರದಮ್ಮನ ಸಹಾಯದಿಂದ ತೋಟದಿಂದ ಹಸಿ ಮಾವಿನಕಾಯಿ ತಂದು ಘಮ ಘಮ ಅನ್ನುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡುತ್ತಾಳೆ. ಮನೆ ಮುಂದೆ ಒಂದು ಚಿಕ್ಕ ಟೇಬಲ್ ಹಾಕಿ ಅದರ ಮೇಲೆ ಉಪ್ಪಿನಕಾಯಿ ಜಾಡಿಗಳು ಇಡುತ್ತಾಳೆ. ಆ ಕಡೆಯಿಂದ ಹೋಗ್ತಾ ಇರುವ ಒಬ್ಬ ವ್ಯಕ್ತಿ ಆ ಉಪ್ಪಿನಕಾಯಿ ಜಾಡಿ ನೋಡಿ, ಏನಮ್ಮ, ಏನು ಉಪ್ಪಿನಕಾಯಿ ಮಾರ್ತಾ ಇದೀಯ ಅನಾಮಿಕಾ? ಹೌದು ರೀ, ಸ್ವಚ್ಛವಾದ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ತಯಾರು ಮಾಡಿದೀವಿ. ಒಂದ್ಸಲ ರುಚಿ ನೋಡಿ, ಹಿಡಿಸಿದ್ರೆ ಕೊಂಡ್ಕೊಳ್ಳಿ. ಕೆಜಿ ಕೇವಲ 200 ರೂಪಾಯಿ ಮಾತ್ರನೇ. ಆ ಕಸ್ಟಮರ್ ಸ್ವಲ್ಪ ರುಚಿ ನೋಡಿ, ಹಬ್ಬ ತುಂಬಾ ಚೆನ್ನಾಗಿದೆ ಅಮ್ಮ, ಪಕ್ಕ ಹಳೆ ಕಾಲದ ರುಚಿ, ನನ್ಗೊಂದು ಅರ್ಧ ಕೆಜಿ ಕೊಡು. ತಗೊಳ್ಳಿ ಸರ್, ಥ್ಯಾಂಕ್ಸ್. ಮೊದಲ ದಿನ ಕೆಲವು ಪ್ಯಾಕೆಟ್ಗಳು ಮಾರಾಟವಾಗುತ್ತದೆ. ಅನಾಮಿಕಳ ಕೈಗೆ 300 ರೂಪಾಯಿ ಬರುತ್ತೆ. ದುಡ್ಡು ಕಡಿಮೆ ಆದರೂ ಅನಾಮಿಕಳ ಮುಖದಲ್ಲಿ ಒಂದು ತಿಳಿಯದ ತೃಪ್ತಿ ಕಾಣಿಸುತ್ತದೆ. ಆದರೆ ಆ ಆದಾಯ ಮನೆ ಖರ್ಚಿಗೆ ಸರಿ ಹೋಗುವುದಿಲ್ಲ. ಮಾರನೇ ದಿನ ಅನಾಮಿಕ ಉಪ್ಪಿನಕಾಯಿ ಮಾರಾಟ ಮಾಡ್ತಾ ಇರುವಾಗ ಒಬ್ಬ ಕಸ್ಟಮರ್ ಬಂದು ಹೀಗಂತಾನೆ, ನಿನ್ನೆ ನಿಮ್ ಹತ್ರ ತಗೊಂಡ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು, ಆದ್ರೆ ದಿನ ಉಪ್ಪಿನಕಾಯಿ ಜೊತೆಗೆ ಅನ್ನ ತಿನ್ನಕ್ಕಾಗಲ್ವಲ್ಲ, ನಿಮ್ ಹತ್ರ ಚಿಕನ್ ಕರಿ ಅಂತದ್ದೇನಾದ್ರೂ ಸಿಕ್ಕುತ್ತಾ? ಆ ಕಸ್ಟಮರ್ ಹಾಗೆ ಕೇಳುವ ಹೊತ್ತಿಗೆ ಅನಾಮಿಕ ಆಲೋಚನೆಯಲ್ಲಿ ಬೀಳುತ್ತಾಳೆ. ಚಿಕನ್ ಕರಿ? ತುಂಬಾ ಜನ ಬ್ಯಾಚುಲರ್ಸ್ ಅಲ್ಲಿ ರೂಮ್ಸ್ ಅಲ್ಲಿ ಇರ್ತಾ ಇದ್ದಾರೆ, ಅವರಿಗೇನೋ ಅಡಿಗೆ ಬರಲ್ಲ. ಚಿಕನ್ ಮಾಡಿ ಮಾರಿದ್ರೆ ಖಚಿತವಾಗಿ ಕೊಂಡ್ಕೋತಾರೆ. ಅತ್ತೆ, ಕಸ್ಟಮರ್ ಚಿಕನ್ ಕರಿ ಕೇಳ್ತಾ ಇದ್ದಾರತ್ತೆ. ಚಿಕನ್ ಅಡಿಗೆ ಮಾಡೋದು ನಮ್ಗೆ ಗೊತ್ತಲ್ಲ ಅನಾಮಿಕಾ, ಆದ್ರೆ ಅದಕ್ಕೇನೋ ಹೆಚ್ಚು ದುಡ್ಡು ಬೇಕಲ್ಲಮ್ಮ ಬಂಡವಾಳಕ್ಕೆ. ಪರವಾಗಿಲ್ಲ ಬಿಡಿಯತ್ತೆ, ನಮ್ಮ ಹತ್ತಿರ ಉಪ್ಪಿನಕಾಯಿ ಮಾರಾಟದಿಂದ ಬಂದ ದುಡ್ಡಿದೆ ಅಲ್ವಾ, ಅದರಿಂದಲೇ ಈ ದಿನ 2 ಕೆಜಿ ಚಿಕನ್ ತಂದು ನಮ್ಮ ಪದ್ಧತಿಯಲ್ಲಿ ಘಮಘಮ ಅನ್ನುವ ಚಿಕನ್ ಕರಿ ಮಾಡೋಣ.
ಅನಾಮಿಕಾ ಆಲೋಚನೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೌದೆ ಒಲೆ ಮೇಲೆ ಕಲ್ಲಿನಲ್ಲಿ ರುಬ್ಬಿದ ಮಸಾಲೆಯಿಂದ ಆಕೆ ಮಾಡಿದ ಚಿಕನ್ ಕರಿ ವಾಸನೆ ಸಂದಿನ ಕೊನೆಯವರೆಗೂ ಬರುತ್ತದೆ. ಚಿಕನ್ ಕರಿ ಪ್ಯಾಕೆಟ್ 50 ರೂಪಾಯಿ ಅಂತ ಬೋರ್ಡ್ ಇಡುತ್ತಾಳೆ. ಸಾಯಂಕಾಲ ಅನಾಮಿಕಾ ಕರಿ ಪಾಯಿಂಟ್ ಹತ್ರ ರೋಡ್ ಮೇಲೆ ಹೋಗುವವರು ಕ್ಯೂ ಕಟ್ಟುತ್ತಾರೆ. ಏನಮ್ಮ, ಚಿಕನ್ ಕರಿ ವಾಸನೆ ಚೆನ್ನಾಗಿದೆ, ಒಂದು ಪ್ಯಾಕೆಟ್ ಕೊಡು. ಆದ್ರೆ ಇದರಿಂದೊಂದು ತಿನ್ನೋದಕ್ಕೆ ಪೂರಿನ ಪರೋಟನ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ತಪ್ಪದೆ ಸರ್, ನಾಳೆಯಿಂದ ಚಿಕನ್ ಕರಿ ಜೊತೆಗೆ ಬಿಸಿ ಬಿಸಿ ಪೂರಿ ಪರಾಟ ಕೂಡ ಕೊಡ್ತೀನಿ. ಮಾರನೇ ದಿನ ಸಾಯಂಕಾಲದಿಂದ ಅನಾಮಿಕಾ ಪೂರಿಗಳು ಪರೋಟಗಳು ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಪರೋಟ ರುಚಿಯಾಗಿ ಬರೋದಕ್ಕೆ ಆಕೆ ಬಹಳ ಕಷ್ಟಪಡುತ್ತಾಳೆ. ಮೊದಲು ಚಿಕನ್ ಪರೋಟ ಅನಾಮಿಕಾ ರಮೇಶನಿಗೆ ಬಡಿಸುತ್ತಾಳೆ. ವಾವ್ ಅನಾಮಿಕಾ, ಇದು ಅದ್ಭುತ. ಈ ಪರೋಟ ಇಷ್ಟು ಮೆತ್ತಿಗೆ ಹೇಗೆ ಮಾಡಿದ್ಯಾ? ಚಿಕನ್ ಕರಿ ಘಾಟು, ಪರೋಟ ಸಾಫ್ಟ್ನೆಸ್, ಅದ್ಭುತವಾದ ಕಾಂಬಿನೇಷನ್. ಈ ಟೇಸ್ಟ್ ಗೆ ಕಸ್ಟಮರ್ಸ್ ಫಿದಾಗಿ ಹೋಗ್ತಾರೆ. ಹೌದಾ, ಕಸ್ಟಮರ್ಸ್ಗೆ ಹಿಡಿಸೋದೇ ನಮ್ಮ ಲಕ್ಷ್ಯ ರೀ. ಈ ವಾರ ನಮಗೆ ಹೋದ ವಾರಕ್ಕಿಂತ ಒಳ್ಳೆ ಆದಾಯ ಬಂದಿದೆ. ಮಾವಯ್ಯನ ಔಷಧಿ ಕೊಂಡ್ಕೊಂಡಿದೀವಿ, ಇನ್ನೂ 200 ರೂಪಾಯಿ ಮಿಕ್ಕಿದೆ. ಅಮ್ಮ ಅನಾಮಿಕಾ, ನನ್ನ ಆರೋಗ್ಯ ಈಗ ತುಂಬಾ ಚೆನ್ನಾಗಿದೆ ತಾಯಿ. ನಿನ್ನ ಕೈ ಅಡಿಗೆ ನಮ್ಮ ಮನೆ ಪರಿಸ್ಥಿತಿಯನ್ನ ಬದಲಾಯಿಸ್ತಲ್ಲ. ಅನಾಮಿಕಾ ಅಡಿಗೆಯಿಂದ ಅವರ ವ್ಯಾಪಾರ ಚೆನ್ನಾಗಿರುತ್ತೆ. ಆದರೆ ಅನಾಮಿಕಾ ಶಾಪು ಸಂಧಿ ಒಳಗಡೆ ಇದ್ದುದರಿಂದ ಕೇವಲ ಕೆಲವು ಜನ ಮಾತ್ರವೇ ಬರ್ತಾ ಇರ್ತಾರೆ. ಒಂದು ದಿನ ಅನಾಮಿಕಾ ತರಕಾರಿಗಾಗಿ ಟೌನ್ ನಲ್ಲಿರುವ ಮೈನ್ ಸೆಂಟರ್ಗೆ ಹೋಗುತ್ತಾಳೆ. ಅಲ್ಲಿ ಒಂದು ಟಿಫಿನ್ ಸೆಂಟರ್ ಹತ್ರ ವಿಪರೀತವಾದ ಗಿರಾಕಿ ಇರುತ್ತದೆ. ಜನ ಒಬ್ಬರನ್ನೊಬ್ರು ತಳ್ಳಿಕೊಂಡು ತಿಂತಾ ಇರ್ತಾರೆ. ಅನಾಮಿಕಾ ಆಶ್ಚರ್ಯ ಹೋಗಿ ಅಲ್ಲಿಗೆ ಹೋಗುತ್ತಾಳೆ. ಇಷ್ಟು ಜನ ಇಲ್ಲಿ ಏನಕ್ಕೆ ತಿಂತಾ ಇದ್ದಾರೆ? ಇಲ್ಲಿ ಟಿಫಿನ್ ಅಷ್ಟು ರುಚಿಯಾಗಿರುತ್ತೋ ಏನೋ, ಒಂದು ಸಲ ನಾನು ಕೂಡ ತಿಂದು ನೋಡ್ತೀನಿ ಎಂದು ಅನಾಮಿಕಾ ಒಂದು ಪ್ಲೇಟ್ ಟಿಫಿನ್ ಆರ್ಡರ್ ಕೊಟ್ಟು ರುಚಿ ನೋಡುತ್ತಾಳೆ. ಆದ್ರೆ ಟಿಫಿನ್ ಅಂತ ಚೆನ್ನಾಗಿರಲ್ಲ. ಚಟ್ನಿ ಏನೋ ನೀರಿನ ಹಾಗಿರುತ್ತದೆ, ಖಾರ ಹೆಚ್ಚಾಗಿರುತ್ತೆ. ಛೀ, ಇದೇನ್ ರುಚಿ! ನಾನು ಮಾಡೋದಕ್ಕಿಂತ ಇದು ತುಂಬಾ ದಾರುಣವಾಗಿದೆ. ಆದ್ರೆ ಜನ ಯಾಕೆ ಇಷ್ಟೆಲ್ಲ ಮೈ ಮೇಲ್ ಬಿದ್ದು ತಿಂತಾ ಇದ್ದಾರೆ? ಹಾಗೆ ಆಲೋಚಿಸುತ್ತಾ ಅನಾಮಿಕಾ ಮನೆಗೆ ಹೊರಡುತ್ತಾಳೆ. ಮನೆಗೆ ಬಂದ ನಂತರ ಅನಾಮಿಕಾ ಮಾವನವ್ರಿಗೆ ಅತ್ತೆಗೆ ಆ ವಿಷಯ ಹೇಳುತ್ತಾಳೆ. ಮಾವಯ್ಯನವ್ರೆ, ಈ ದಿನ ನಾನು ಮೈನ್ ಸೆಂಟರ್ ಅಲ್ಲಿ ಒಂದು ಹೋಟೆಲ್ ನೋಡಿದೆ. ಅಲ್ಲಿ ನಿಜಕ್ಕೂ ಅಡಿಗೆನೆ ಚೆನ್ನಾಗಿಲ್ಲ. ಆದ್ರೆ ಜನವಂತೂ ತುಂಬಾ ಜನ ಕ್ಯೂ ಕಟ್ಟಿ ತಿಂತಾ ಇದ್ದಾರೆ. ನಮ್ಮ ಹತ್ರ ಇಷ್ಟು ಒಳ್ಳೆ ರುಚಿ ಇದ್ದರೂ ಜನ ಕಡಿಮೆ ಬರ್ತಾ ಇದ್ದಾರೆ. ನಿಜಕ್ಕೂ ಇದಕ್ಕೆ ಕಾರಣವೇನು ಮಾವಯ್ಯ? ಅದನ್ನೇ ಸ್ಥಾನಬಲ ಅಂತಾರಮ್ಮ. ಆ ಹೋಟೆಲ್ ಮೈನ್ ಸೆಂಟರ್ ಅಲ್ಲಿ ಇದೆ. ದಾರಿಲಿ ಹೋಗೋರೆಲ್ಲ ಹಸುವೆ ಆದ್ರೆ ಮೊದಲು ಕಾಣಿಸೋ ಹೋಟೆಲ್ನೇ ಅಲ್ವಾ ತಿನ್ನೋದು. ಅಲ್ಲದೆ ರುಚಿಗಾಗಿ ಹುಡುಕುತ್ತಾ ಸಂಧಿಯೊಳಗೆ ಬರಲ್ಲಲ್ಲಮ್ಮ. ಒಳ್ಳೆ ಸೆಂಟರ್ ಅಲ್ಲಿ ಇದ್ರೆ ಜನ ಹೆಚ್ಚಾಗಿ ಬರ್ತಾರೆ ತಾಯಿ. ಅದಕ್ಕೆ ಸರಿಯಾಗಿ ರುಚಿ ಕೂಡ ಇದೆ ಅಂದ್ಕೋ. ಇನ್ನು ಜನ ನಿಲ್ಲೋದು ಯಾರಿಂದನೂ ಆಗಲ್ಲ. ಸ್ಥಾನಬಲನ ಅಂದ್ರೆ ನಾವು ಕೂಡ ಮೈನ್ ಸೆಂಟರ್ ಅಲ್ಲಿ ಶಾಪ್ ಇಡಬೇಕು ಅತ್ತೆ. ಅಲ್ಲಿ ಒಂದು ಶಟರ್ ಬಾಡಿಗೆ ಎಷ್ಟಿರುತ್ತೆ ನಮ್ಮವ್ರನ್ನ ತಿಳ್ಕೊ ಅಂತ ಹೇಳ್ತೀನಿ. ಆಗಲೇ ರಮೇಶ್ ಮನೆಯೊಳಗೆ ಬರುತ್ತಾನೆ. ಅನಾಮಿಕಾ, ನಿನಗೆ ಮೈನ್ ಸೆಂಟರ್ ಅಲ್ಲಿ ಬಾಡಿಗೆ ಎಷ್ಟು ಗೊತ್ತಾಗ್ಬೇಕಾ? ಅಲ್ಲಿ ಒಂದು ಚಿಕ್ಕ ಶಟರ್ಗೆ ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಇರುತ್ತೆ ಗೊತ್ತಾ? ಮೇಲಾಗಿ 2 ತಿಂಗಳ ಅಡ್ವಾನ್ಸ್ ಕಟ್ಟಬೇಕು. ಅಷ್ಟು ಅಡ್ವಾನ್ಸ್ ಕಟ್ಟುವ ಸಾಮರ್ಥ್ಯ ನಮಗಿಲ್ವಲ್ಲ. 10,000 ಬಾಡಿಗೆನ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ. ಇನ್ನು ನಮಗೆ ಸ್ಥಾನಬಲ ಹೇಗೆ ಬರುತ್ತೆ? ಅಲ್ಲಿಗೆ ಹೋಗದೆ ಇದ್ರೆ ನಮ್ಮ ವ್ಯಾಪಾರ ಬೆಳೆಯಲ್ವಲ್ಲ. ಏನ್ ಮಾಡೋಣ ಎಂದು ಅನಾಮಿಕಾ ರಾತ್ರಿಯೆಲ್ಲ ಆಲೋಚಿಸುತ್ತಾಳೆ. ಹಠಾತ್ ಆಗಿ ಆಕೆಯ ಕಣ್ಣು ರಮೇಶನ ಸೈಕಲ್ ರಿಪೇರ್ ಶಾಪ್ ಅಲ್ಲಿರುವ ಹಳೆ ಸೈಕಲ್ ಮೇಲೆ ಬೀಳುತ್ತದೆ. ಆಕೆಗೆ ಒಂದು ವಿನೂತನವಾದ ಆಲೋಚನೆ ಬರುತ್ತದೆ. ಏನು ಅಂದ್ರೆ, ಎದ್ದೇಳಿ, ನನ್ಗೊಂದು ಅದ್ಭುತವಾದ ಐಡಿಯಾ ಬಂದಿದೆ. ಅನಾಮಿಕಾ, ಈ ಅರ್ಧರಾತ್ರಿ ಐಡಿಯಾ ಏನಮ್ಮ? ನನ್ನ ನಿದ್ರೆ ಮಾಡಕ್ ಬಿಡು ಅನಾಮಿಕಾ. ನಿದ್ರೆ ನಂತರವಾದ್ರೂ ಮಾಡಬಹುದು. ನನಗೆ ಬಂದದ್ದು ನಮ್ಮ ಜೀವನವನ್ನು ಬದಲಾಯಿಸುವ ಆಲೋಚನೆ. ನಮ್ಮ ಶಾಪ್ ಅಲ್ಲಿ ಒಂದು ಹಳೆ ಸೈಕಲ್ ಇದೆ ಅಲ್ಲ, ಅದಕ್ಕೆ ಹಿಂದಿನ ಕಡೆ 2 ದೊಡ್ಡ ಬಾಕ್ಸ್ ಗಳನ್ನ ಸೇರಿಸುವ ಹಾಗೆ ವೆಲ್ಡಿಂಗ್ ಮಾಡಬಲ್ಲಿರಾ? ಸೈಕಲ್ಗೆ ವೆಲ್ಡಿಂಗ್ ಅಂದ್ರೆ ಸೈಕಲ್ ಮೇಲೆ ಚಿಕನ್ ಪರೋಟ ಮಾರ್ತೀಯ ಏನು? ಹೌದು, ನಮಗೆ ಶಾಪ್ ಬಾಡಿಗೆ ಕೊಡುವಷ್ಟು ದುಡ್ಡಿಲ್ಲ. ಆದ್ರೆ ಸೈಕಲ್ ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆಗ ನಾವು ಶಾಪ್ಗೆ ಬಾಡಿಗೆ ಕಟ್ಟುವ ಅಗತ್ಯವೇ ಇಲ್ಲ. ಆದ್ರೆ ಸೆಂಟರ್ ಅಲ್ಲಿ ನಮ್ಮ ಬಿಸ್ನೆಸ್ ಗೆ ಸ್ಥಾನಬಲ ಬರುತ್ತೆ. ಶಬಾಷಮ್ಮ, ನಿನ್ನ ಜಾಣ್ಮೆಗೆ ಕೈ ಮುಗಿಬೇಕು. ಹಾಗೆ ಅನಾಮಿಕಾ, ನಾಳೆ ಬೆಳಿಗ್ಗೆನೆ ನಾನು ವೆಲ್ಡಿಂಗ್ ಮಿಷನ್ ಇಂದ ಸೈಕಲ್ಗೆ ವೆಲ್ಡಿಂಗ್ ಮಾಡ್ತೀನಿ. ರಮೇಶ್ ಕಷ್ಟಪಟ್ಟು ಸೈಕಲ್ ಅನ್ನ ದೊಡ್ಡ ಕ್ಯಾರಿಯರ್ ಬಾಕ್ಸ್ ಇಡುವ ಹಾಗೆ ಡಿಸೈನ್ ಮಾಡುತ್ತಾನೆ. ಹಿಂದಿನ ಕಡೆ 2 ದೊಡ್ಡ ಸ್ಟೀಲ್ ಬಾಕ್ಸ್ಗಳು, ಒಂದು ಕಡೆ ಪ್ಲೇಟ್ಗಳು ಇಟ್ಟುಕೊಳ್ಳುವ ಹಾಗೆ ಸ್ಟ್ಯಾಂಡು, ಇನ್ನೊಂದು ಕಡೆ ವಾಟರ್ ಬಾಟಲ್ ಸೇರಿಸುವ ಹಾಗೆ ಸೆಟ್ಟಿಂಗ್ ಮಾಡ್ತಾನೆ. ಅನಾಮಿಕಾ ಸೈಕಲ್ ನನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಮಾರನೇ ದಿನ ಸಾಯಂಕಾಲ ಅನಾಮಿಕಾ ಬಿಸಿ ಬಿಸಿ ಚಿಕನ್ ಕರ್ರಿ, ಮೆತ್ತನೆಯ ಪರೋಟಗಳನ್ನು ಮಾಡಿ ಆ ಸೈಕಲ್ ಬಾಕ್ಸ್ ಅಲ್ಲಿ ಓಡಿಸಿ ಸೈಕಲ್ ಹಿಡಿದುಕೊಂಡು ಮೈನ್ ಸೆಂಟರ್ಗೆ ಹೊರಡುತ್ತಾಳೆ. ರಮೇಶ್ ಕೂಡ ಹಿಂದೆ ನಡೆಯುತ್ತಾ ಬರುತ್ತಾನೆ. ಮೈನ್ ಸೆಂಟರ್ ಬಹಳ ರಶ್ ಆಗಿರುತ್ತದೆ. ಬನ್ನಿ ಬನ್ನಿ, ಬಿಸಿ ಬಿಸಿ ಚಿಕನ್ ಪರೋಟ ರೆಡಿಯಾಗಿದೆ. ಕೇವಲ 50 ರೂಪಾಯಿಗೆ 2 ಪರೋಟಗಳು. ಚಿಕನ್ ಕರ್ರಿ, ಮನೆಯಲ್ಲಿ ಮಾಡಿದ ಸ್ವಚ್ಛವಾದ ರುಚಿ.
ಮೊದಲಲ್ಲಿ ಜನವೆಲ್ಲ ಅನಾಮಿಕಳನ್ನು ವಿಚಿತ್ರವಾಗಿ ನೋಡುತ್ತಾರೆ. ಆದರೆ ಅನಾಮಿಕ ಅಧೈರ್ಯ ಪಡದೆ ಜನರನ್ನು ಕರಿತಾನೆ ಇರ್ತಾಳೆ. ಏನಮ್ಮ ಸೈಕಲ್ ಮೇಲೆ ಟಿಫಿನ್ ಮಾಡ್ತಾ ಇದ್ಯಾ? ನಿನ್ ಹತ್ರ ನಿಜಕ್ಕೂ ಟಿಫಿನ್ ಚೆನ್ನಾಗಿರುತ್ತಾ? ಸರ್, ಒಂದ್ಸಲ ತಿಂದು ನೋಡಿ, ಹಿಡಿಸ್ತಾ ಇದ್ರೆ ದುಡ್ಡು ಕೊಡ್ಬೇಡಿ. ಇದು ನಮ್ಮ ಮನೆಯಲ್ಲಿ ಸೌದೆ ಒಲೆ ಮೇಲೆ ಮಾಡಿದ ಚಿಕನ್. ಸರಿ ಸರಿ, ಒಂದು ಪ್ಲೇಟ್ ಕೊಡು ನೋಡೋಣ ಹಾಗಂತ. ಅನಾಮಿಕ ಬಿಸಿ ಪರೋಟದ ಮೇಲೆ ಘಮಘಮ ಅನ್ನುವ ಚಿಕನ್ ಗ್ರೇವಿ ಹಾಕಿ ಕೊಡುತ್ತಾಳೆ. ಆ ಕಸ್ಟಮರ್ ಮೊದಲು ತುತ್ತು ತಿಂದು ಕಣ್ಣನ್ನು ದೊಡ್ಡದಾಗಿ ಮಾಡ್ತಾನೆ. ಅಬ್ಬಾ, ಸೂಪರ್! ನಿಜಕ್ಕೂ ಈ ಮಸಾಲೆ ರುಚಿ ಅದ್ಭುತ. ಪರೋಟ ಅಂತೂ ಹತ್ತಿ ಆಗಿದೆ. ಆ ಒಂದು ಕಸ್ಟಮರ್ನ ಮಾತಿನಿಂದ ಪಕ್ಕದಲ್ಲಿರುವವರೆಲ್ಲ ಅನಾಮಿಕಳ ಸೈಕಲ್ ಕಡೆಗೆ ಬರುತ್ತಾರೆ. ಗಂಟೆ ತಿರುಗುವ ಹೊತ್ತಿಗೆ ಸೈಕಲ್ ಸುತ್ತಲೂ ಜನ ವಿಪರೀತವಾಗಿ ಗುಂಪುಗೂಡುತ್ತಾರೆ. ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಪರೋಟ ಚಿಕನ್ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ಕೊಡ್ತೀನಿ ಸರ್, ಸ್ವಲ್ಪ ಲೈನಲ್ಲಿ ಬನ್ನಿ. ನನಗೆ 4 ಪಾರ್ಸಲ್ ಕೊಡುತ್ತಾ. ನಮ್ಮ ಮನೆಯಲ್ಲಿವರಿಗೂ ಕೂಡ ಇದರ ರುಚಿ ತೋರಿಸ್ಬೇಕು. ಹಾಗೆ ಅನಾಮಿಕ ತಂದ 100 ಪರೋಟಗಳು 5 ಕೆಜಿ ಚಿಕನ್ ಕರ್ರಿ ಕೇವಲ 2 ಗಂಟೆಯಲ್ಲಿಯೇ ಖಾಲಿಯಾಗಿ ಹೋಗುತ್ತದೆ. ಬಹಳ ಜನ ಇನ್ನೂ ಬೇಕು ಅಂತ ಕೇಳುತ್ತಾ ಇದ್ದರು. ಇಲ್ಲ ಅಂತ ಹೇಳಬೇಕಾಗಿ ಬರುತ್ತದೆ. ಅನಾಮಿಕ ಸಂತೋಷದಿಂದ ಸೈಕಲ್ ಹಿಡಿದುಕೊಂಡು ಮನೆಗೆ ತಿರುಗಿ ಬರುತ್ತಾಳೆ. ಮನೆ ಹತ್ತಿರ ಪ್ರಸಾದ್, ಶಾರದಾ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾರೆ. ಏನಾಯ್ತಮ್ಮ, ಆಗ್ಲೇ ಬಂದ್ಬಿಟ್ಟೆ? ಇಲ್ಲ ಅತ್ತೆ, ಎಲ್ಲ ಮಾರಾಟವಾಗೋಯ್ತು. ತಗೊಳ್ಳಿ ಈ ದಿನದ ಸಂಪಾದನೆ, 3,000 ರೂಪಾಯಿ. ನಿಜವಾಗಿ ಅಷ್ಟೊಂದು ಆಗೋಯ್ತಾ ಅನಾಮಿಕ? ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಹೌದು ರೀ, ಸ್ಥಾನಬಲ ಅಂದ್ರೆ ಇದೆ. ನಾಳೆಯಿಂದ ನಾವು ಇನ್ನೂ ಹೆಚ್ಚು ಕ್ವಾಂಟಿಟಿ ಮಾಡಬೇಕು. ನನಗೆ ನಿಮ್ಮೆಲ್ಲರ ಸಹಾಯ ಬೇಕು. ಆ ಮಾರನೇ ದಿನದಿಂದ ಅನಾಮಿಕ ಒಂಟಿಯಾಗಿ ಹೋಗಲಿಲ್ಲ. ರಮೇಶ್ ಅನಾಮಿಕಳ ಹಿಂದೆ ಬರುತ್ತಲೇ ಪ್ರಸಾದ್, ಶಾರದಮ್ಮ ಮನೆಯಲ್ಲೇ ಇರುತ್ತಾ ಅಡಿಗೆ ಕೆಲಸದಲ್ಲಿ ಚಕಚಕ ಸಹಾಯ ಮಾಡ್ತಾ ಇದ್ರು. ಸೈಕಲ್ ಮೇಲೆ ಚಿಕನ್ ಪರೋಟ ಆ ಸೆಂಟರ್ ಅಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬದಲಾಗಿ ಹೋಗುತ್ತದೆ. ದಿನವೂ ಸಾಯಂಕಾಲ ಜನ ಅನಾಮಿಕಳ ಸೈಕಲ್ ಯಾವಾಗ ಬರುತ್ತೋ ಅಂತ ಎದುರು ನೋಡ್ತಾ ಇದ್ರು. 6 ತಿಂಗಳು ಕಳೆಯುತ್ತದೆ. ವ್ಯಾಪಾರ ಎಷ್ಟು ಬೆಳೆಯಿತು ಅಂದರೆ ಅವರು ದಿನಕ್ಕೆ 1000 ಪರೋಟ ಮಾರುವ ಸ್ಥಾಯಿಗೆ ಬರುತ್ತಾರೆ. ಅದರಿಂದ ಒಂದು ದೊಡ್ಡ ಶಟರ್ನ ಬಾಡಿಗೆಗೆ ತಗೋತಾರೆ. ನೋಡಿದ್ರಪ್ಪ, ನಮಗೆ ಈಗ ಸ್ವಂತ ಶಾಪ್ ಬಂದಿದೆ. ಅನಾಮಿಕ ಆ ದಿನ ಸೈಕಲ್ ಐಡಿಯಾ ಹಾಕದೇ ಇದ್ರೆ ನಾವು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ವಲ್ಲ. ಹೌದು ರಮೇಶು, ನನ್ನ ಸೊಸೆ ಅನಾಮಿಕ ನಮ್ಮ ಕುಟುಂಬಕ್ಕೆ ಸಿಕ್ಕ ಅಕ್ಷಯ ಪಾತ್ರೆ. ಒಂದು ದಿನ ಬೆಳಿಗ್ಗೆ ಅನಾಮಿಕ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಠಾತ್ತಾಗಿ ತಲೆ ತೆರಿಗೆ ಕೆಳಗೆ ಬೀಳುತ್ತಾಳೆ. ಶಾರದಮ್ಮ ಹಿಡ್ಕೋತಾಳೆ. ಏನಾಯ್ತಮ್ಮ ಅನಾಮಿಕ? ಏನಿಲ್ಲ ಅತ್ತೆ, ಈ ಮಧ್ಯ ಸ್ವಲ್ಪ ನೀರಸವಾಗಿದೆ. ಬೆಳಿಗ್ಗೆಯಿಂದ ವಾಂತಿ ಕೂಡ ಆಗ್ತಾ ಇದೆ. ಪ್ರೆಗ್ನೆನ್ಸಿ ಕಿಟ್ ಉಪಯೋಗಿಸಿ ಚೆಕ್ ಮಾಡಿದ್ರೆ ಈಗ್ಲೇ ಪಾಸಿಟಿವ್ ಅಂತ ಬಂತು. ಏನ್ರಿ ರಮೇಶು, ಬೇಗ ಬನ್ನಿ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ. ನಮ್ಮ ಅನಾಮಿಕ ಗರ್ಭವತಿ ಕಣೋ. ನಿಜಾನ ಅನಾಮಿಕ? ನಾನ್ ತಂದೆ ಆಗ್ತಾ ಇದ್ದೀನ? ದೇವರೇ, ನನ್ನ ಸೊಸೆ ಪಟ್ಟ ಕಷ್ಟಕ್ಕೆ ನೀನು ಒಳ್ಳೆ ಫಲವನ್ನು ಕೊಟ್ಟೆ ತಂದೆ. ನೋಡಪ್ಪ, ನಿನ್ನ ತಂದೆ ತಾಯಿ ಈ ದಿನ ಕಷ್ಟಪಟ್ಟು ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಾರೆ. ನೀನು ಹುಟ್ಟುವ ಈ ಮನೆ ಈಗ ಬಡತನದಲ್ಲಿಲ್ಲ. ನಿನ್ನನ್ನ ನಾನು ದೊಡ್ಡದಾಗಿ ಓದಿಸ್ತೀನಿ. ಹಾಗೆ ಅನಾಮಿಕ ತನ್ನ ವಿವೇಕದಿಂದ, ಹಠಮಾರಿತನದಿಂದ ಒಂದು ಚಿಕ್ಕ ಸೈಕಲ್ ಅನ್ನು ನಂಬಿಕೊಂಡು ಒಂದು ದೊಡ್ಡ ಸ್ಥಾಯಿಗೆ ಏರುತ್ತಾಳೆ. ಬಡತನ ಅನ್ನೋದು ನಮ್ಮ ಹಣೆ ಬರಹವಲ್ಲ, ನಮ್ಮ ಆಲೋಚನೆಯೇ ನಮ್ಮ ಭವಿಷ್ಯತ್ತು ಎಂದು ಆಕೆ ನಿರೂಪಿಸುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ 3 ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಒಂದೇ ಮನೆಯಲ್ಲಿ ಎಷ್ಟೋ ಅನ್ಯೋನ್ಯವಾಗಿರುತ್ತಾರೆ. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕ, 2ನೇ ಮಗ ಸುರೇಶ್, ಸೊಸೆ ಅವನಿ, ಇನ್ನು 3ನೇ ಸೊಸೆ ಅರುಣ್, ಸೊಸೆ ಅಂಜಲಿ. ಈ 3 ಮಕ್ಕಳು ಕೆಲಸವನ್ನು ಮಾಡಿಕೊಳ್ಳುತ್ತಾ ಕುಟುಂಬದ ಅಗತ್ಯಗಳನ್ನು ತೀರಿಸುವುದರಲ್ಲಿ ಅವರ ಸಂಪಾದನೆ ಸರಿ ಹೋಗುತ್ತಾ ಇರಲಿಲ್ಲ. ಒಂದು ದಿನ ಬೆಳಿಗ್ಗೆ ಮನೆಯಲ್ಲಿರುವ ಹಾಲ್ನಲ್ಲಿ ಪ್ರಸಾದ್ ಪೇಪರ್ ಓದುತ್ತಾ ಇರುವಾಗ, ಅರೆ ನೋಡಿದ್ರ, ಊರಿನ ಕೊನೆಯಲ್ಲಿರುವ ಆ ಬ್ಲೂ ವಾಟರ್ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟು ಪೂರ್ತಿಯಾಗಿ ನಷ್ಟದಲ್ಲಿ ಬಿದ್ದಿದೆ ಅಂತೆ. ಓನರ್ಗಳು ಅದನ್ನು ಬಹಳ ಕಡಿಮೆ ರೇಟಿಗೆ 3 ವರ್ಷದ ಕಾಲ ಲೀಸ್ ಕೊಡ್ತಾ ಇದ್ದಾರಂತೆ. ಯಾರಾದ್ರೂ ತಗೊಂಡ್ರೆ ಚೆನ್ನಾಗಿರುತ್ತೆ. ಅಪ್ಪ, ಆ ರೆಸ್ಟೋರೆಂಟ್ ನಡೆಸೋದು ನಮ್ಮಿಂದಾಗಲ್ಲ, ಅದು ಅಟರ್ ಫ್ಲಾಪು. ಯಾರಾದ್ರೂ ತಗೊಂಡ್ರೆ ಅವ್ರ ದುಡ್ಡು ನೀರಿನ ಪಾಲಾದಾಗೆ. ನಿಜಕ್ಕೂ ಅಲ್ಲಿ ಸರಿಯಾದ ಮ್ಯಾನೇಜ್ಮೆಂಟೇ ಇಲ್ಲ. ಹೌದಪ್ಪ, ಅಣ್ಣಯ್ಯ ಹೇಳಿದ್ದು ನಿಜಾನೇ. ಈಗಿರುವ ದಿನಗಳಲ್ಲಿ ರೆಸ್ಟೋರೆಂಟ್ ನಡೆಸೋದು ಅನ್ನೋದು ಸಾಮಾನ್ಯ ವಿಷಯವಲ್ಲ. ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಅಂದ್ರೆ ಸಖತ್ತಾಗಿ ಒದ್ದೆ ಆಗ್ತೀವಿ. ಯಾರು ಸಾಹಸ ಮಾಡಲ್ಲ. ಯಾರೇನಾದ್ರೂ ಹುಚ್ಚರಿದ್ರೆ ಅದನ್ನ ತಗೋತಾರೆ. ನಮಗೇನಕ್ಕಪ್ಪ ಅಪ್ಪ ಗಲಾಟೆ? ನಮ್ ಕೆಲ್ಸ ನಾವು ಮಾಡ್ಕೋತಾ ಇದ್ದೀವಲ್ಲ. ಆ ಬರುವ ಸಂಬಳದಿಂದ ಹೇಗೋ ಜೀವನ ಎಳಿಬೇಕು. ಏನು ಅಂದ್ರೆ ಆ ಪೇಪರ್ ಈ ಕಡೆ ಕೊಡಿ. ಆ ರೆಸ್ಟೋರೆಂಟ್ ಲೀಸ್ಗೆ ಎಷ್ಟು ಕೇಳ್ತಾ ಇದ್ದಾರೆ ನಾನ್ ನೋಡ್ತೀನಿ. ನಿನ್ಗೇನಕ್ಕೆ? ಅಡಿಗೆ ಬಗ್ಗೆ ಆದ್ರೆ ಕೇಳು, ಅದು ಬಿಟ್ಟು ಬಿಸ್ನೆಸ್ ವ್ಯವಹಾರ ನಮ್ಗೇನಕ್ಕೆ?
ಯಾಕಾಗಲ್ಲ? ನಾನು ಆ ರೆಸ್ಟೋರೆಂಟ್ ನ ಲೀಸ್ ತಗೋಬೇಕು ಅಂತ ಇದ್ದೀನಿ. ನನ್ನ ಹತ್ರ ನನ್ನ ತವ್ರ ಮನೆಯವರು ಕೊಟ್ಟ 10 ಲಕ್ಷ ದುಡ್ಡಿದೆ ಅಲ್ಲ, ಅದರಿಂದ ಆ ರೆಸ್ಟೋರೆಂಟ್ ನ ಲೀಸ್ಗೆ ತಗೋತೀನಿ. ಅಮ್ಮ, ಏನ್ ನೀನ್ ಮಾತಾಡ್ತಾ ಇರೋದು? ನಮ್ಗೆ ಕೆಲ್ಸಗಳಿದೆ, ನಾವು ರೆಸ್ಟೋರೆಂಟ್ ನೋಡ್ಕೊಳಕ್ಕಾಗಲ್ಲ. ನೀನೊಬ್ಬಳೆ ಆ ದೊಡ್ಡ ರೆಸ್ಟೋರೆಂಟ್ ಹೇಗೆ ನಡೆಸ್ತೀಯಾ, ಅದು ಕೂಡ ನಷ್ಟದಲ್ಲಿರೋದನ್ನ? ನಾನ್ ಒಬ್ಳೆ ಅಂತ ಯಾರು ಹೇಳಿದ್ರು ಸುರೇಶು? ನನಗೆ 3 ಸೊಸೆಯರಿದ್ದಾರೆ. ಅನಾಮಿಕಾ, ಅವನಿ, ಅಂಜಲಿ. ಒಂದ್ಸಲ ಇಲ್ಲಿ ಬನ್ರಮ್ಮ ಎಂದು ಶಾರದಾ ಅನ್ನುತ್ತಲೇ 3 ಸೊಸೆಯರು ಅಲ್ಲಿಗೆ ಬರುತ್ತಾರೆ. ಎಲ್ಲರೂ ಏನ್ ನಡೀತಾ ಇದೆ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಸೊಸೆ ಅಂದ್ರೆ, ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದೆ, ನಮ್ಮ ಮನೆಯವರ ಸಂಪಾದನೆ ಸರಿ ಹೋಗ್ತಾ ಇಲ್ಲ, ಊರಿನ ಕೊನೆಯಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ನ ಲೀಸ್ಗೆ ತಗೊಂಡು ನಡೆಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ನನ್ನ ಜೊತೆಯಾಗಿರ್ತೀರ ಮತ್ತೆ? ಅತ್ತೆ, ನೀವು ಒಂದು ಮಾತು ಹೇಳಿದ್ರೆ ನಾವಿಲ್ಲ ಅಂತೀವ, ಖಚಿತವಾಗಿ ಮಾಡೋಣ ಅಂತೀವಿ. ಹೌದು ಅತ್ತೆ, ನಾವು ಮನೇಲಿ ಖಾಲಿಯಾಗಿ ಇದ್ದೀವಲ್ಲ, ನಮಗೂ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಯಾವಾಗಿನಿಂದಲೂ ಆಸೆ ಇದೆ. ನಾವು ಇದನ್ನ ಸವಾಲಾಗಿ ತಗೊಳ್ಳೋಣ. ಅತ್ತೆ, ನೀವು ಮುಂದಕ್ಕೆ ಹೆಜ್ಜೆ ಇಡಿ, ನಾವು 3 ನಿಮಗೆ ಆಸರೆಯಾಗಿ ಜೊತೆಗೆ ಇರ್ತೀವಿ. ಆ ರೆಸ್ಟೋರೆಂಟ್ ನ ಹೇಗೆ ಲಾಭದಲ್ಲಿ ತರಿಸ್ಬೇಕು ಅಂತ ನಾವು ತೋರಿಸ್ತೀವಿ. ಏನಮ್ಮ ಇವರು 3 ಇಷ್ಟು ಕುಣಿತಾ ಇದ್ದಾರೆ? ಬಿಸ್ನೆಸ್ ಅಂದ್ರೆ ಅಡಿಗೆ ಮನೆಯಲ್ಲಿ ತರಕಾರಿ ಹಚ್ಚಿದ ಹಾಗೆ ಸುಲಭ ಅಲ್ಲ. ಕಸ್ಟಮರ್ಸ್ ನ ಹ್ಯಾಂಡಲ್ ಮಾಡೋದು ಹೆಂಗಸರಿಂದಾಗುವ ಕೆಲಸವೇನಲ್ಲ. ಸುರೇಶನೇ ಹೇಳಿದ್ದು ಕರೆಕ್ಟು. ಹೆಂಗಸರು ರೆಸ್ಟೋರೆಂಟ್ ನಡೆಸೋದು, ಅದು ಸ್ವಿಮ್ಮಿಂಗ್ ಪೂಲ್ ನ ರೆಸ್ಟೋರೆಂಟ್ ಅಂದ್ರೆ ಜನ ತರತರ ಮಾತುಗಳು ಆಡ್ತಾರೆ. ಯಾಕಮ್ಮ ಈ ಆಲೋಚನೆ ಬಿಟ್ಬಿಡಿ. ನಿಲ್ಸ್ರೋ, ಹೆಂಗಸರು ನೆನೆಸ್ಕೊಂಡ್ರೆ ಏನಾದ್ರೂ ಸಾಧಿಸ್ತೀವಿ. ಹೆಂಗಸರು ಅಡಿಗೆ ಮನೆಗೆ ಪರಿಮಿತವಲ್ಲ. ಈಗ ನಮ್ಮ ಶಕ್ತಿ ಏನೋ ತೋರಿಸ್ತೀವಿ. ಏನು ಅಂದ್ರೆ, ನೀವು ಓನರ್ ಜೊತೆ ಮಾತಾಡಿ ಲೀಸ್ ಅಗ್ರಿಮೆಂಟ್ ಪೇಪರ್ ರೆಡಿ ಮಾಡಿಸ್ಬಿಡಿ, ದುಡ್ಡು ನಾನ್ ಕೊಡ್ತೀನಿ. ನಿನ್ನಿಷ್ಟು ಶಾರದಾ, ನಿನಗೆ ಅಷ್ಟೆಲ್ಲ ನಂಬಿಕೆ ಇದ್ದಾಗ ನಾನೇಕೆ ಬೇಡ ಅನ್ಲಿ? ನಾಳೆನೇ ಓನರ್ ಹತ್ರ ಮಾತಾಡ್ತೀನಿ. ಹಾಗೆ ಅನ್ನುತ್ತಾ ಮಾರನೇ ದಿನ ಪ್ರಸಾದ್ ಓನರ್ ಜೊತೆ ಮಾತನಾಡಿ ಅಗ್ರಿಮೆಂಟ್ ಪೂರ್ತಿ ಮಾಡಿಕೊಳ್ಳುತ್ತಾನೆ. ಮಾರನೇ ದಿನ ಶಾರದಾ ತನ್ನ 3 ಸೊಸೆಯರ ಜೊತೆ ಸೇರಿ ಒಂದು ಮೀಟಿಂಗ್ ಏರ್ಪಾಟು ಮಾಡುತ್ತಾಳೆ. ನೋಡ್ರಮ್ಮ, ಇದು ನಮ್ಮೆಲ್ಲರ ಕನಸು. ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಗಟ್ಟಿ ಮಾಡ್ಬೇಕು ಅಂತಂದ್ರೆ ಈ ರೆಸ್ಟೋರೆಂಟ್ ಸಕ್ಸಸ್ ಆಗ್ಬೇಕು. ಯಾರ ಜವಾಬ್ದಾರಿ ಅವರು ಖಚಿತವಾಗಿ ನಿರ್ವಹಿಸಿದ್ರೇನೆ ಇದು ಸಾಧ್ಯವಾಗುತ್ತೆ. ಅತ್ತೆ, ನೀವು ಹೇಳಿ, ಯಾರು ಯಾವ ಜವಾಬ್ದಾರಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮೊದ್ಲು ಮ್ಯಾನೇಜ್ಮೆಂಟ್ ಜವಾಬ್ದಾರಿ ನಂದು. ಕಸ್ಟಮರ್ಸ್ ನ ಮಾತಾಡ್ಸೋದು, ಕೆಲ್ಸಗಾರನ್ನ ನೋಡ್ಕೊಳ್ಳೋದು, ಓವರ್ ಆಲ್ ಆಗಿ ರೆಸ್ಟೋರೆಂಟ್ ನ ಹೇಗೆ ನಡೆಸಬೇಕು ನಾನು ಹತ್ತಿರ ನಿಂತು ನೋಡ್ತೀನಿ. ಯಾವ ಚಿಕ್ಕ ಸಮಸ್ಯೆ ಬಂದ್ರು ನನ್ನ ಹತ್ರ ತಗೊಂಡ್ಬನ್ನಿ. ಮತ್ತೆ ಅಡುಗೆ ವಿಷಯ ಅತ್ತೆ. ಅನಾಮಿಕಾ, ಅಡುಗೆ ಮನೆಯಲ್ಲಿ ನಿನ್ನ ಕೈಲಿರುವ ರುಚಿ ಬಗ್ಗೆ ನಂಗೆ ಗೊತ್ತು. ಕಿಚನ್ ಎಲ್ಲ ನಿಂದೆ ಜವಾಬ್ದಾರಿ. ಚೆಫ್ಗಳಿಗೆ ಗೈಡ್ ಮಾಡೋದು, ಮೆನು ಡಿಸೈನ್ ಮಾಡೋದು, ರುಚಿಯಲ್ಲಿ ಕಾಂಪ್ರಮೈಸ್ ಆಗದ ಹಾಗೆ ಇರೋದು ನಿನ್ನ ಕೆಲಸ. ನಿನ್ನ ಕೈ ಅಡುಗೆಯಿಂದ ಕಸ್ಟಮರ್ಗಳು ಮತ್ತೆ ಮತ್ತೆ ಬರೋ ಹಾಗೆ ನೀನ್ ಮಾಡ್ಕೋಬೇಕು. ಹಾಗೆ ಅತ್ತೆ, ಸ್ವಿಮ್ಮಿಂಗ್ ಮಾಡಿ ಹೊರಗೆ ಬರುತ್ತಲೇ ಜನ ತುಂಬಾ ಹಸುವಿನಿಂದಿರ್ತಾರೆ. ಬಿಸಿ ಬಿಸಿ ಸ್ಟಾರ್ಟರ್ಸು, ಸೂಪು, ಘಮ್ಮನ್ನು ಅಡಿಗೆ ಎಲ್ಲವೂ ನಾನು ಹತ್ತಿರವಾಗಿ ನಿಂತು ತರತರದ ರೀತಿಯಲ್ಲಿ ಪ್ಲಾನ್ ಮಾಡ್ತೀನಿ. ಕಿಚನ್ ಕಡೆಯಿಂದ ನಿಮಗೆ ಎಂತಹ ಕಂಪ್ಲೇಂಟ್ ಬಾರದ ಹಾಗೆ ನಾನ್ ನೋಡ್ಕೋತೀನಿ. ಬಹಳ ಸಂತೋಷ ಅನಾಮಿಕಾ. ಇನ್ನು ಅಲ್ದೇ ಇದ್ರೆ ಅವನಿ, ನೀನು ಲೆಕ್ಕದಲ್ಲಿ ಖಚಿತವಾಗಿರ್ತೀಯಲ್ಲ. ಫೈನಾನ್ಸು, ಬಜೆಟ್ ನಿನ್ನ ಜವಾಬ್ದಾರಿ. ನಾವು ಹಾಕ್ತಾ ಇರುವ ಬಂಡವಾಳಕ್ಕೆ ಸರಿಯಾದ ಲಾಭ ಬರ್ತಾ ಇದೆಯಾ ಅಲ್ವಾ, ಅನಗತ್ಯವಾದ ಖರ್ಚನ್ನ ಹೇಗೆ ತಡಿಬೇಕು, ಸಾಮಾನುಗಳು ಎಲ್ಲಿ ಹೋಲ್ಸೇಲ್ ಆಗಿ ಕೊಂಡ್ಕೋಬೇಕು, ಇದೆಲ್ಲ ನೀನೇ ನೋಡ್ಕೋಬೇಕು. ಅತ್ತೆ, ನೀವು ಫೈನಾನ್ಸ್ ಬಗ್ಗೆ ನಿಜಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. 1 ರೂಪಾಯಿ ಕೂಡ ವೃಥ ಆಗದ ಹಾಗೆ ನೋಡ್ತೀನಿ. ಮಾರ್ಕೆಟ್ ಅಲ್ಲಿ ಕಡಿಮೆ ರೇಟಿಗೆ ಸರಿಯಾದ ಸಾಮಾನು ಸಿಗುವ ಕಾಂಟ್ಯಾಕ್ಟ್ಸ್ ನಾನ್ ಹಿಡ್ಕೋತೀನಿ. ಕಿಚನ್ಗೆ ಎಷ್ಟಾಗತ್ತೆ, ಮೇಂಟೆನೆನ್ಸ್ಗೆ ಎಷ್ಟಾಗತ್ತೆ, ಪ್ರತಿ ದಿನವೂ ಲೆಕ್ಕ ಬರೆದು ನಿಮ್ಗೆ ತೋರಿಸ್ತೀನಿ. ರೆವೆನ್ಯೂ ಹೆಚ್ಚಾಗೋ ಹಾಗೆ ನಾನ್ ಪ್ಲಾನ್ ಮಾಡ್ತೀನಿ. ಗುಡ್ ಅಮ್ಮ ಅವನಿ. ಇನ್ನು ಕೊನೆಯಾಗಿ ನಮ್ಮ ಅಂಜಲಿ, ಈ ರೆಸ್ಟೋರೆಂಟ್ಗೆ ಜನ ಬರೋದಕ್ಕೆ ಪ್ರಧಾನ ಕಾರಣ ಪ್ರಚಾರ ಇಲ್ಲದೆ ಇರೋದು. ಮಾರ್ಕೆಟಿಂಗ್ ಜವಾಬ್ದಾರಿ ನಿಂದೆ ಅಮ್ಮ. ನಮ್ಮ ರೆಸ್ಟೋರೆಂಟ್ ತೆಗೆಯೋ ವಿಷಯ ಊರೆಲ್ಲದಕ್ಕೂ, ಸುತ್ತಮುತ್ತಲಿನ ಊರಲ್ಲಿ ಕೂಡ ತಿಳಿಬೇಕು. ಅತ್ತೆ, ಮಾರ್ಕೆಟಿಂಗ್ ನನ್ ಕೈಲಿ ಬಿಟ್ಬಿಡಿ. ನನಗೆ ಸೋಷಿಯಲ್ ಮೀಡಿಯಾ ಮೇಲೆ ಒಳ್ಳೆ ಹಿಡಿತವಿದೆ. ನಾವು ರೆಸ್ಟೋರೆಂಟ್ ಓಪನ್ ಮಾಡುವುದರೊಳಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ವಿಡಿಯೋನ ವೈರಲ್ ಮಾಡ್ತೀನಿ. ಹುಡುಗರನ್ನ ಆಕರ್ಷಿಸುವ ಹಾಗೆ ಒಳ್ಳೆ ಲೈಟಿಂಗ್, ಮ್ಯೂಸಿಕ್ ಏರ್ಪಾಟು ಮಾಡೋಣ. ವೀಕೆಂಡ್ಸ್ಗಾಗಿ ಫ್ಯಾಮಿಲಿ ಪ್ಯಾಕೇಜ್ಗಳು, ಆಫರ್ಸ್ ಕೂಡ ಇಡೋಣ. ಊರೆಲ್ಲ ನಮ್ಮ ಬಗ್ಗೆನೆ ಮಾತಾಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಶಬಾಷ್ ಶಶಿ, ಅಂದ್ರೆ ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನಾವು ತಪ್ಪದೆ ಗೆಲ್ತೀವಿ ಅಂತ ನಂಬಿಕೆ ಇದೆ. ಆ ಹಳೆ ಹೆಸರು ಬದಲಾಯಿಸಿ ನಮ್ಮ ರೆಸ್ಟೋರೆಂಟ್ಗೆ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ಅಂತ ರೆಸ್ಟೋರೆಂಟ್ ಹೆಸರಿಡೋಣ. ನಾಳೆನೆ ಕೆಲಸ ಶುರು ಮಾಡೋಣ. ಆ ಮಾರನೇ ದಿನ ಶಾರದಾ 3 ಸೊಸೆಯರು ರೆಸ್ಟೋರೆಂಟ್ಗೆ ಹೋಗುತ್ತಾರೆ.
ಅದು ನೋಡೋದಕ್ಕೆ ಬಹಳ ಅಸ್ತವ್ಯಸ್ತವಾಗಿ ಕಸಗಳಿಂದ ತುಂಬಿರುತ್ತದೆ. ಸ್ವಿಮ್ಮಿಂಗ್ ಪೂಲ್ ನೀರು ಪಾಚಿ ಹಿಡಿದಿರುತ್ತದೆ. ಅಬ್ಬೋ, ಏನತ್ತೆ ಇದು ಇಷ್ಟು ದಾರುಣವಾಗಿದೆ. ಈ ಪೂಲ್ ನೋಡ್ತಾ ಇದ್ರೆ ಯಾರಾದ್ರೂ ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ಸೋದಿಲ್ಲ, ಭಯವಾಗುತ್ತೆ. ಭಯಪಡ್ಬೇಡಮ್ಮ ಅಂಜಲಿ, ಈ ದಿನ ಕಷ್ಟಪಟ್ರೆ ಅಲ್ವಾ ನಾಳೆ ಫಲ ಬರುತ್ತೆ. ಕ್ಲೀನರ್ ಅನ್ನ ಕರೆಸ್ಬಿಟ್ಟು ಮಾಡಿಸ್ಬಿಡಿ. ಅವನಿ ಮೊದ್ಲು ಫುಲ್ ವಾಟರ್ ಚೆಕ್ ಮಾಡು, ನೀರನ್ನ ಪೂರ್ತಿಯಾಗಿ ಬದಲಾಯಿಸಿ ಕ್ಲೋರಿನ್ ಹಾಕ್ಸು. ಹಾಗೆ ಅತ್ತೆ, ನಾನು ತಕ್ಷಣ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ. ಹೆಚ್ಚು ಖರ್ಚಿಲ್ಲದೆ ಕೆಲಸ ಪೂರ್ತಿಯಾಗುವ ಹಾಗೆ ನಾನ್ ನೋಡ್ಕೋತೀನಿ. ಅತ್ತೆ, ನಾನು ಕಿಚನ್ ಒಳಗೆ ಹೋಗಿ ನೋಡ್ತೀನಿ. ಸ್ಟವ್ಗಳು ಪಾತ್ರೆಗಳು ಎಲ್ಲ ತುಕ್ ಹಿಡ್ದಿರುತ್ತಲ್ಲ, ಅದಕ್ಕೆ ಕೆಲ್ಸದವ್ರನ್ನ ಹಿಡ್ಕೊಂಡು ಕಿಚನ್ ಎಲ್ಲ ತೊಳೆದ್ಬಿಟ್ಟು ಜಿರಳೆಗಳಿಲ್ಲದ ಹಾಗೆ ಕ್ಲೀನ್ ಮಾಡಿಸ್ತೀನಿ. ಕಿಚನ್ ದೇವ್ರ ಮನೆ ಆಗಿರ್ಬೇಕಲ್ಲ. ಹಾಗೆ ಅಂದುಕೊಳ್ಳುತ್ತಾ ಒಂದು ವಾರದ ಹೊತ್ತು ಶಾರದಾ ಮೂವರು ಸೊಸೆಯರು ರಾತ್ರಿ ಹಗಲು ಕಷ್ಟಪಟ್ಟು ರೆಸ್ಟೋರೆಂಟ್ಗಳ ರೂಪರೇಖೆ ಬದಲಾಯಿಸುತ್ತಾರೆ. ಸ್ವಿಮ್ಮಿಂಗ್ ಪೂಲ್ ನೀಲಿ ಬಣ್ಣದಿಂದ ಮಿಂಚುತ್ತಾ ಇರುತ್ತದೆ. ಅಂಜಲಿ ಬಣ್ಣ ಬಣ್ಣದ ಲೈಟ್ಸ್ ಗಳು, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಬಹಳ ಅದ್ಭುತವಾಗಿ ಡಿಸೈನ್ ಮಾಡುತ್ತಾಳೆ. ಅತ್ತೆ ನೋಡಿ, ನಮ್ಮ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಪೇಜ್ ನಲ್ಲಿ ಫೋಟೋಸ್ ಇಡ್ತಲೇ ಎಷ್ಟು ರೆಸ್ಪಾನ್ಸ್ ಬಂದಿದೆಯೋ. ನಾನು ಓಪನಿಂಗ್ ಡೇಗೆ ಫ್ರೀ ವೆಲ್ಕಮ್ ಡ್ರಿಂಕ್ ಆಫರ್ ಮಾಡಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಅಂಜಲಿ. ಅನಾಮಿಕಾ, ಮೆನು ಏನಾದ್ರೂ ಫೈನಲ್ ಮಾಡಿದ್ಯಾ? ಮಾಡಿದೀನಿ ಅತ್ತೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಕೂತ್ಕೊಂಡವರಿಗಾಗಿ ಕ್ರಿಸ್ಪಿ ಕಾರ್ನ್, ಸ್ಪೈಸಿ ಪನ್ನೀರ್ ಟಿಕ್ಕಾ, ಅಪೋಲೋ ಫಿಶ್ ಅಂತ ಸ್ಟಾರ್ಟರ್ಸ್ ಪ್ಲಾನ್ ಮಾಡಿದ್ದೀನಿ. ಹಾಗೆ ಫ್ಯಾಮಿಲಿಗಳಿಗಾಗಿ ನಾಟಿ ಕೋಳಿ ಸಾರು, ಬಿರಿಯಾನಿ, ವೆಜ್ ಥಾಲಿ ಕೂಡ ರೆಡಿ ಮಾಡಿದ್ದೀನಿ. ಓಪನಿಂಗ್ ದಿನ ಯಾವ ಲೋಪವೂ ಬರೋದಿಲ್ಲ. ಅತ್ತೆ, ಕಿಚನ್ ಸಾಮಾನುಗಳು, ಫುಲ್ ಕೆಮಿಕಲ್ಸ್ ಎಲ್ಲ ನಾನು ಬಜೆಟ್ ಅಲ್ಲಿ ತರಿಸಿದ್ದೀನಿ. ನಮ್ಮ ಕೈಯಲ್ಲಿ ಇನ್ನೂ ಸ್ವಲ್ಪ ಅಮೌಂಟ್ ಮಿಕ್ಕಿದೆ, ಅದನ್ನ ಬ್ಯಾಕಪ್ ಫಂಡ್ ಆಗಿ ಇಡೋಣ. ನಿಮ್ಮ ಕೆಲಸದ ರೀತಿ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಹೋಗ್ತಿದೆ ಅಂದ್ಕೊಳ್ಳಿ. ನಾಳೆನೆ ಓಪನಿಂಗ್. ನಮ್ಮ ಗಂಡಸರು ನಮ್ಮನ್ನ ನೋಡಿ ನಕ್ಕಿದ್ದಾರೆ. ಅವರಿಗೆ ನಮ್ಮ ಸಕ್ಸಸ್ ಇಂದ ಉತ್ತರ ಹೇಳಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಾರನೇ ದಿನ ಸಾಯಂಕಾಲ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಘನವಾಗಿ ಪ್ರಾರಂಭವಾಗುತ್ತದೆ. ಅಂಜಲಿ ಮಾಡಿದ ಪ್ರಚಾರದಿಂದ ಬಹಳ ಜನ ಹುಡುಗರು, ಫ್ಯಾಮಿಲಿಗಳು ಬರುತ್ತಾರೆ. ಪೂಲ್ ಪಕ್ಕದಲ್ಲಿ ತಣ್ಣನೆಯ ಗಾಳಿ, ಇಂಪಾದ ಮ್ಯೂಸಿಕ್ ಮಧ್ಯ ಜನಗಳು ಎಂಜಾಯ್ ಮಾಡ್ತಾ ಇರ್ತಾರೆ. ನಮಸ್ಕಾರ, ನಮ್ಮ ರೆಸ್ಟೋರೆಂಟ್ಗೆ ಸ್ವಾಗತ. ನಿಮ್ಗೆ ಎಂತಹ ಕಷ್ಟವಿದ್ದರೂ ನನಗೆ ಹೇಳಿ. ವಾವ್, ರೆಸ್ಟೋರೆಂಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇದಕ್ಕೂ ಮೊದಲು ಈ ಪ್ಲೇಸ್ ಇಷ್ಟು ನೀಟಾಗಿರ್ಲಿಲ್ಲ. ಪೂಲ್ ವಾಟರ್ ಕೂಡ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಧನ್ಯವಾದಗಳು ಸ್ವಾಮಿ, ನಮ್ಮ ಸೊಸೆಯರು ಪಟ್ಟ ಕಷ್ಟವಯ್ಯ ಇದು. ನೀವು ಕೂತ್ಕೊಳ್ಳಿ, ಆರ್ಡರ್ ತಗೋತೀನಿ. ಆ ಸಮಯದಲ್ಲಿ ಕಿಚನ್ ನಲ್ಲಿ ಅನಾಮಿಕಾ ಮಹಾ ಬ್ಯುಸಿಯಾಗಿರ್ತಾಳೆ. ಆರ್ಡರ್ಗಳು ಬರ್ತಾನೆ ಇರುತ್ತದೆ. ಬೇಗ ಟೇಬಲ್ ನಂಬರ್ 5ಗೆ ಪನ್ನೀರ್ ಟಿಕ್ಕಾ ರೆಡಿ ಮಾಡಿ. ಟೇಬಲ್ ನಂಬರ್ 8ಗೆ ಚಿಕನ್ ಬಿರಿಯಾನಿ ಕಳಿಸ್ಬೇಕು. ಟೇಸ್ಟ್ ಸ್ವಲ್ಪವೂ ಕಡಿಮೆ ಆಗ್ಬಾರ್ದು. ಕಸ್ಟಮರ್ಸ್ ನಮ್ಮ ಊಟ ತಿಂದು ವಾ ಅನ್ಲೇಬೇಕು. ಹಾಗಿರುವಾಗ ಹೊರಗೆ ಕೌಂಟರ್ ಹತ್ರ ಅವನಿ ಬಿಲ್ಲಿಂಗ್ ನೋಡ್ಕೋತಾ ಇರ್ತಾಳೆ. ಓ ಅಮ್ಮೋ, ಮೊದಲ ದಿನವೇ ಇಷ್ಟೊಂದು ಕಲೆಕ್ಷನ್ ಬರುತ್ತೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಬಹಳ ಸಂತೋಷವಾಗಿದೆ. ಅಂಜಲಿ ಮಾಡಿದ ಆಫರ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಪೂಲ್ ಹತ್ರ ಅಂಜಲಿ ಕಸ್ಟಮರ್ಸ್ ಫೀಡ್ಬ್ಯಾಕ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾಳೆ. ಹಾಯ್ ಫ್ರೆಂಡ್ಸ್, ನೋಡಿದಿರಲ್ಲ ನಮ್ಮ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಫಸ್ಟ್ ಡೇ ವೈಬ್ಸ್ ಹೇಗಿದೆಯೋ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಸರ್, ಫುಡ್ ಹೇಗಿದೆ ರೀ? ಫುಡ್ ಅಂತೂ ಮೈಂಡ್ ಬ್ಲೋಯಿಂಗ್ ರೀ. ಮುಖ್ಯವಾಗಿ ನಾಟಿ ಕೋಳಿ ಸಾರು ಅದೃಷ್ಟ ಅಂದ್ಕೊಳ್ಳಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಈ ಪ್ಲೇಸ್ ನ ರಿಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನಮ್ಮ ಪೇಜ್ ಅಲ್ಲಿ ರಿವ್ಯೂ ಕೊಡಿ. ಹಾಗೆ ಮೊದಲ ದಿನ ಬಹಳ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗುತ್ತದೆ. ಒಂದು ತಿಂಗಳು ಕಳೆಯುವ ಹೊತ್ತಿಗೆ ಆ ಊರಿನಲ್ಲಿ, ಆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೂಡ ಅತ್ತೆ ಸೊಸೆಯರ ರೆಸ್ಟೋರೆಂಟ್ ಹೆಸರು ಮಾರ್ಧನಿಸುತ್ತದೆ. ವೀಕೆಂಡ್ಸ್ ಅಲ್ಲಿ ಟೇಬಲ್ ಸಿಗದಂತ ರಶ್ ಆಗಿರುತ್ತದೆ. ಒಂದು ದಿನ ಸಾಯಂಕಾಲ ಪ್ರಸಾದ್, ರಮೇಶ್, ಸುರೇಶ್, ಅರುಣ್ ನಾಲ್ವರು ರೆಸ್ಟೋರೆಂಟ್ ಹತ್ರಕ್ಕೆ ಬರ್ತಾರೆ. ಅಲ್ಲಿರುವ ಜನಗಳನ್ನು ನೋಡಿ ಅವರು ಆಶ್ಚರ್ಯ ಹೋಗುತ್ತಾರೆ. ಅರೆ ರಮೇಶ್, ನನ್ನ ಕಣ್ಣನ್ನ ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನೋ. ಇದು ನಮ್ಮೂರಿನ ರೆಸ್ಟೋರೆಂಟೇನಾ? ಮರಳು ಹಾಕಿದರೆ ಕೆಳಗೆ ಬೀಳದಷ್ಟು ಜನ ಇದ್ದಾರೆ. ಹೊರಗಡೆ ವೇಟಿಂಗ್ ಲಿಸ್ಟ್ ಕೂಡ ಇದೆ ಅಂತೆ. ಹೌದು ಅಪ್ಪ, ಕಾರಿನ ಪಾರ್ಕಿಂಗ್ ಆಗಿ ಜಾಗ ಸಿಗ್ತಾ ಇಲ್ಲ. ನಿಜಕ್ಕೂ ನಮ್ಮಮ್ಮ ಅನಾಮಿಕಾ ಸೇರಿ ಇಷ್ಟು ದೊಡ್ಡ ಮ್ಯಾಜಿಕ್ ಹೇಗೆ ಮಾಡಿದ್ರ? ಅರೆ, ಅಲ್ಲಿ ಕೌಂಟರ್ ಹತ್ರ ನೋಡು, ಅವನಿ ನಿಮಿಷ ಕೂಡ ಖಾಲಿಯಾಗಿಲ್ಲದೆ ಬಿಲ್ಲಿಂಗ್ ಮಾಡ್ತಾ ಇದ್ದಾಳೆ. ವಾಮೋ, ಆ ಕ್ಯಾಶ್ ಬಾಕ್ಸ್ ತುಂಬಿ ಹೋದ ಹಾಗೆ ಕಾಣಿಸುತ್ತೆ. ನಾವು ಅವ್ರನ್ನ ಬಹಳ ಕೀಳಾಗಿ ಅಂದಾಜು ಮಾಡಿದ್ವಿ. ಹೌದು ಅಣ್ಣಯ್ಯ, ಮೊನ್ನೆ ಆಫೀಸಲ್ಲಿ ಕೂಡ ಎಲ್ಲ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂಜಲಿ ಮಾಡ್ತಾ ಇರುವ ವಿಡಿಯೋಗೆ ಲಕ್ಷಲಾದಿ ವ್ಯೂಸ್ ಬರ್ತಾ ಇದೆ ಅಂತೆ. ನಂಗ್ ತುಂಬಾ ಗರ್ವ ಅನ್ಸುತ್ತೆ ಅಣ್ಣಯ್ಯ. ಅವ್ರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಏನು ಅಂದ್ರೆ, ಏನ್ರೋ ಮಕ್ಕಳೇ ಹಾಗೆ ಬಾಗಿಲ ಹತ್ರ ನಿಂತು ಬಿಟ್ಟಿದ್ದೀರಾ, ಒಳಗಡೆಗೆ ಬನ್ನಿ. ಅನಾಮಿಕಾ, ಮಾವಯ್ಯ, ನಿನ್ನ ಗಂಡ, ನಿನ್ನ ಮೈದುನರು ಬಂದಿದ್ದಾರೆ. ಒಳ್ಳೆ ಸ್ಪೆಷಲ್ ಐಟಮ್ ಕಳ್ಸು.
ಶಾರದಾ, ನಿಜವಾಗಿ ನಿನ್ನ ನೋಡ್ತಾ ಇದ್ರೆ ನನ್ಗೆ ಎರಡು ಕೈ ಎತ್ತಿ ಕೈ ಮುಗಿಬೇಕು ಅನ್ಸುತ್ತೆ. ನಷ್ಟದಲ್ಲಿರುವ ಈ ಸ್ಥಳವನ್ನು ಕನಕ ವರ್ಷ ಸುರಿಸುವ ಬಂಗಾರದ ಗುಡಿಯಾಗಿ ಬದಲಾಯಿಸಿದ್ದೀರಾ ನೀವು ಅತ್ತೆ ಸೊಸೆಯರು. ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡಮ್ಮ. ಹೆಂಗಸರು ವ್ಯಾಪಾರವೇನ್ ಮಾಡ್ತಾರೆ ಅಂತ ಬಹಳ ಕೀಳಾಗಿ ಮಾತಾಡಿದ್ವಿ. ಆದ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಕಸ್ಟಮರ್ಸ್ ನ ಆಕರ್ಷಿಸುವುದರಲ್ಲಿ ನೀವೇ ನಂಬರ್ 1 ಅಂತ ನಿರೂಪಿಸಿದ್ದೀರಾ. ಅನಾಮಿಕಾ ಅಡಿಗೆ ಬಗ್ಗೆ ಅಂತೂ ನಮ್ಮ ಫ್ರೆಂಡ್ಸ್ ದಿನವೂ ನನ್ನ ಕೇಳ್ತಾನೆ ಇದ್ದಾರೆ. ಹೌದು ಅಮ್ಮ, ಅವನಿ ಫೈನಾನ್ಸ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾಳೋ ನಂಗೊತ್ತು. ನನಗೆ ಬರುವ ಸಂಬಳಕ್ಕಿಂತ ಆಕೆ ಒಂದು ದಿನದಲ್ಲಿ ಮಾಡುವ ಲಾವಾದೇವಿ ಹೆಚ್ಚಾಗಿದೆ. ಇವರೇ ಗ್ರೇಟ್ ಅಮ್ಮ. ಅಮ್ಮ, ಅಂಜಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮುಂದೆ ಕಾರ್ಪೊರೇಟ್ ಕಂಪನಿ ಕೂಡ ಕೆಲಸಕ್ಕೆ ಬರಲ್ಲ. ನಿಮ್ಮ 4 ಆಯ್ಕೆತೆ ಈ ರೆಸ್ಟೋರೆಂಟ್ ನ ವಿಜಯಕ್ಕೆ ಪ್ರಧಾನ ಕಾರಣ. ನಾವು ತಲೆದೂಗುವಂತೆ ಸಕ್ಸಸ್ ಆಗಿದ್ದೀರಾ. ನೋಡಿದ್ರಾ, ಹೆಂಗಸರಂದ್ರೆ ಕೇವಲ ಮನೆಯಲ್ಲಿ ಮಾತ್ರ ಪರಿಮಿತವಲ್ಲ, ಅವಕಾಶ ಕೊಟ್ರೆ ಆಕಾಶವೇ ಹದ್ದಾಗಿ ಹಾರುತ್ತಾರೆ. ನಾವೇನೋ ಆಲೋಚನೆ ಮಾಡಿದ್ದೀನಿ ಹೊರತು ಅದನ್ನ ಅಮಲು ಮಾಡಿದ್ದು ನನ್ನ 3 ಸೊಸೆಯರೇ. ಅನಾಮಿಕಳ ಕೈರುಚಿ, ಅವನಿಯ ಲೆಕ್ಕದ ಹಿಡಿತ, ಅಂಜಲಿಯ ಮಾತಿನ ಗಾರುಡಿ, ಇದೆಲ್ಲ ಸೇರಿದ್ರೆ ಈ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಅಂತ. ಇಷ್ಟರಲ್ಲಿ ಅನಾಮಿಕಾ, ಅವನಿ, ಅಂಜಲಿ ಅಲ್ಲಿಗೆ ಬರುತ್ತಾರೆ. ಏನ್ರಿ, ಅಡಿಗೆ ಹೇಗಿದೆ ಹೇಳಲೇ ಇಲ್ಲ? ಅದ್ಭುತವಾಗಿದೆ ಅನಾಮಿಕಾ. ಇನ್ನು ಮೇಲಿಂದ ನನ್ನ ವೀಕೆಂಡ್ ಪಾರ್ಟಿ ಎಲ್ಲ ಇಲ್ಲೇ. ಅತ್ತೆ, ಈ ತಿಂಗಳ ನಮ್ಮ ಲಾಭಗಳು ನಾನು ಊಹಿಸಿದಕ್ಕಿಂತ 2 ಬಂದಿದೆ. ನಾವು ಹಾಕಿದ ಬಂಡವಾಳ ಅರ್ಧದಷ್ಟು ಈ 1 ತಿಂಗಳಲ್ಲಿಯೇ ತಿರುಗಿ ಬಂದಿದೆ. ಅತ್ತೆ, ಬರುವ ತಿಂಗಳಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ದೊಡ್ಡ ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಿಸಿದ ಸ್ಪಾನ್ಸರ್ ಕೂಡ ರೆಡಿಯಾಗಿದ್ದಾರೆ. ಆಹಾ, ನಿಮ್ಮ ಪ್ಲಾನಿಂಗ್ ನೋಡ್ತಾ ಇದ್ರೆ ಬೇಗದಲ್ಲಿಯೇ ನಾವು ಸಿಟಿಯಲ್ಲಿ ಕೂಡ ಮತ್ತೊಂದು ಬ್ರಾಂಚ್ ಓಪನ್ ಮಾಡುವ ಹಾಗಿದ್ದೀವಲ್ಲ. ಶಾರದಾ, ನೀನು ನಿನ್ನ ಸೊಸೆಯರು ಸೇರಿ ನಮ್ಮ ಕಣ್ಣು ತೆರೆಸಿದ್ದೀರಾ. ಐಕ್ಯವೇ ಮಹಾಬಲ ಅಂದರೆ ಇದೆ. ಹೌದು ರೀ, ಅತ್ತೆ ಸೊಸೆಯರು ಅಂದರೆ ಯಾವಾಗಲೂ ಜಗಳ ಮಾಡೋರೆಲ್ಲ. ಹೀಗೆ ಒಗ್ಗಟ್ಟಾಗಿ ನಿಂತರೆ ಯಾವ ಸಾಮ್ರಾಜ್ಯವಾದ್ರೂ ನಿರ್ಮಿಸಬಲ್ಲರು ರೀ. ಹಾಗೆ ಆ ರಾತ್ರಿ ಆ ಕುಟುಂಬವೆಲ್ಲ ಸೇರಿ ಸಂತೋಷದಿಂದ ಊಟ ಮಾಡುತ್ತಾರೆ. ಶಾರದಾ ಆಕೆ ಸೊಸೆಯರ ಐಕ್ಯತೆ ಛಲದಿಂದ ಆ ಊರಿನಲ್ಲಿ ಅವರು ದೊಡ್ಡ ವ್ಯಾಪಾರವೇತ್ತರಾಗಿ ಗುರುತಿಸುತ್ತಾರೆ. ನಷ್ಟದಲ್ಲಿರುವ ರೆಸ್ಟೋರೆಂಟ್ ಅವರ ಶ್ರಮದಿಂದ ಲಾಭದ ಹಾದಿ ಹಿಡಿದು ಆ ಊರಿಗೆ ಹೆಗ್ಗುರುತಾಗಿ ನಿಲ್ಲುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.